ಅಶ್ವತ್ಥ ವೃಕ್ಷ ಎಷ್ಟು ಶ್ರೇಷ್ಠ ಎಂದರೆ ಕೃಷ್ಣ ಹೇಳುತ್ತಾನೆ, ಸರ್ವ ವೃಕ್ಷಗಳಲ್ಲಿ ಅಶ್ವತ್ಥ ನಾನು ಎಂದು. ಅಶ್ವತ್ಥ ವೃಕ್ಷದ ಮಧ್ಯಭಾಗದಲ್ಲಿ ವಿಷ್ಣು, ತುದಿಯಲ್ಲಿ ರುದ್ರ, ಮೂಲ ಭಾಗದಲ್ಲಿ ಬ್ರಹ್ಮದೇವರು ನೆಲೆಸಿರುವ ಈ ವೃಕ್ಷವು ಯಜ್ಞ ಮಾಡುವಾಗ ಶಮಿ ಮತ್ತು ಅರಣಿ ಸಂಹಿತೆಯನ್ನ ಮತನ ಮಾಡಿ ಅದರಿಂದ ಅಗ್ನಿ ಕಿಡಿ ತರಿಸಿ ಅಗ್ನಿ ಸೃಷ್ಟಿ ಮಾಡುತ್ತಿದ್ದರು. ಯಜ್ಞದಲ್ಲಿ ಹರಳಿಯ ಸಂಹಿತೆಯನ್ನು ಮುಖ್ಯವಾಗಿ ಉಪಯೋಗಿಸುತ್ತಾರೆ. ಅಶ್ವತ್ಥ ಮರದ ಸಂಹಿತೆಯನ್ನ ಕಾಷ್ಟವಾಗಿ ಯಜ್ಞದಲ್ಲಿ ಉಪಯೋಗಿಸಿದರೆ ಅಲ್ಲಿ ಉರಿಯುವ ಬೆಂಕಿಯ ಜ್ವಾಲೆಯಲ್ಲಿ ಒಂದು ವಿಶಿಷ್ಟ ಶಕ್ತಿ ಹೊರಹೊಮ್ಮುತ್ತದೆ. ಹೇಗೆ ಸೂರ್ಯನ ಕಿರಣದಲ್ಲಿ 7 ಬಣ್ಣವಿದೆಯೋ ಹಾಗೆ ಅಗ್ನಿಯಲ್ಲಿ 7 ಬಣ್ಣವಿದೆ. ಮುಂಡಕ ಉಪನಿಷತ್ತಿನಲ್ಲಿ ಅಗ್ನಿಯ ಜ್ವಾಲೆಯಿಂದ ಹೊಮ್ಮುವ 7 ಬಣ್ಣವನ್ನ ಕಾಳಿ, ಕರಾಳಿ, ಮನೋಜವಾಚ, ಸುಲೋಹಿತಾಯಾಚ, ಸಮುದ್ರವರ್ಣ, ಸ್ಫುಲಿಂಗಿನಿ, ವಿಶ್ವರುಚಿ ಎಂದು ಕರೆದಿದ್ದಾರೆ. ಅಗ್ನಿಯ ಈ 7 ಬಣ್ಣವನ್ನ ಸೂರ್ಯಕಿರಣದ 7 ಬಣ್ಣದೊಂದಿಗೆ ಸಂಕ್ರಾಂತಗೊಳಿಸಿ ವಾತಾವರಣದಲ್ಲಿ ಅದರ ಪ್ರಭಾವ ತರುವುದೇ ಯಜ್ಞ. ಈ ಕ್ರಿಯೆಗೆ ಅಶ್ವತ್ಥ ಸಮಿತ ಒಂದು ಪ್ರಮುಖ ಸಾಧನ. 7.5 ಶನಿ ದೋಷವನ್ನ ಕೂಡ ಅಶ್ವತ್ಥ ಮರ ದೂರ ಮಾಡುತ್ತದೆ. ಇಂತಹ ಅರಳಿ ಮರವನ್ನ ಯಾಕೆ ಉಳಿದ ದಿನದಲ್ಲಿ ಮುಟ್ಟಬಾರದು? ಈ ಪ್ರಶ್ನೆಗೆ ಉತ್ತರ ಹೇಳ್ತೇನೆ ಕೇಳಿ. ಇದು ಪದ್ಮಪುರಾಣದ 118ನೆಯ ಅಧ್ಯಾಯದಲ್ಲಿ ಸೂತರಿಗೆ ಋಷಿಗಳು ಪ್ರಶ್ನಿಸುತ್ತಿದ್ದಾರೆ. ಆಗ ಶ್ರೀಕೃಷ್ಣ ಸತ್ಯಭಾಮೆಗೆ ಹೇಳಿದ ಉತ್ತರವನ್ನ ಋಷಿಗಳಿಗೆ ಸೂತರು ಹೇಳುತ್ತಾರೆ. ಎಲ್ಲ ಋಷಿಗಳು ಕೇಳುತ್ತಾರೆ, ಎಲೈ ಸೂತನೆ, ಶನಿವಾರ ಹೊರತು ಮಿಕ್ಕ ದಿನಗಳಲ್ಲಿ ಏಕೆ ಅರಳಿ ಮರವನ್ನ ಮುಟ್ಟಬಾರದು? ವಿಸ್ತಾರವಾಗಿ ಹೇಳು. ಆಗ ಸೂತ ಮಹರ್ಷಿಗಳು ಹೇಳುತ್ತಾರೆ, ಸಮುದ್ರ ಮಥನದಲ್ಲಿ ನಾನಾ ವಸ್ತುಗಳು ಬಂದುವು. ಅದರಲ್ಲಿ ಮೊದಲು ಬಂದವಳು ಅಲಕ್ಷ್ಮಿ, ಅಂದರೆ ದಾರಿದ್ರ್ಯ ಲಕ್ಷ್ಮಿ. ನಂತರ ಬಂದವಳು ಮಹಾಲಕ್ಷ್ಮಿ. ದೇವತೆಗಳು ಹೊಂದಿದ ರತ್ನಗಳಲ್ಲಿ ಮಹಾಲಕ್ಷ್ಮಿಯನ್ನ, ಕೌಸ್ತುಭವನ್ನು ಆ ದೇವತೆಗಳು ವಿಷ್ಣುವಿಗೆ ಕೊಟ್ಟರು. ವಿಷ್ಣುವು ಲಕ್ಷ್ಮಿಯನ್ನ ಹೆಂಡತಿಯನ್ನಾಗಿ ಒಪ್ಪಿಕೊಂಡಾಗ ಆಕೆಯು ವಿಷ್ಣುವಿಗೆ ಇಂತೆಂದು ವಿಜ್ಞಾಪಿಸಿಕೊಂಡಳು, ಎಲೆ ಮಧುಸೂದನನೇ, ನನಗಿಂತ ಮೊದಲು ಹುಟ್ಟಿದ ಆ ಅಲಕ್ಷ್ಮಿಗೆ ಮೊದಲು ವಿವಾಹ ರೂಪವಾದ ಸಂಸ್ಕಾರವಾಗದೆ ನನ್ನನ್ನು ಹೇಗೆ ಮದುವೆಯಾಗುತ್ತೀಯಾ? ಈಕೆಗೆ ಮೊದಲು ಮದುವೆ ಮಾಡಿ ಅನಂತರ ನನ್ನನ್ನು ಮದುವೆಯಾಗಿ ಕರೆದುಕೊಂಡು ಹೋಗು ಎಂದು ಭಿನ್ನವಿಸಿದಾಗ ಆಗ ಲೋಕಮಾನ್ಯನಾದ ವಿಷ್ಣುವು ಆಕೆಯ ಈ ಮಾತನ್ನ ಕೇಳಿ ದೀರ್ಘವಾಗಿ ತಪಸ್ಸು ಮಾಡಿದ. ನಂತರ ಉದ್ದಾಲಕನೆಂಬ ಋಷಿಗೆ ಲಕ್ಷ್ಮಿಯ ಮಾತಿನಂತೆ ಅಲಕ್ಷ್ಮಿಯನ್ನ ಕೊಟ್ಟು ಮದುವೆ ಮಾಡಿದ. ವಿಕಾರ ರೂಪವುಳ್ಳ ಅಲಕ್ಷ್ಮಿಯನ್ನ ಉದ್ದಾಲಕನು ವಿಷ್ಣುವಿನ ಮಾತನ್ನ ಮೀರಲಾರದೆ ಒಪ್ಪಿ ಮದುವೆ ಮಾಡಿಕೊಂಡ. ಅನಂತರ ಅಲಕ್ಷ್ಮಿಯನ್ನ ಉದ್ದಾಲಕನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದ. ಹೋಮದ ಧೂಪ ಉಳ್ಳ ಸುವಾಸನೆಯಾದ ವೇದಕೋಶಗಳಿಂದ ಕೂಡಿರುವ ಆ ಆಶ್ರಮವನ್ನ ದೂರದಿಂದಲೇ ನೋಡಿ ಆಕೆಯು ದುಃಖಗೊಂಡು ಇಂತೆಂದಳು, ನಾನು ನಿನ್ನ ಆಶ್ರಮಕ್ಕೆ ಬರಲಾರೆ. ಕಾರಣ ವೇದಧ್ವನಿಯಿಂದ ಕೂಡಿದ ಪೂಜಾ ಪಾಠ ನಡೆಯುವ ಸ್ಥಳ, ಶಾಂತವಾಗಿರುವ ಈ ಸ್ಥಳವು ನನ್ನ ವಾಸಕ್ಕೆ ಯೋಗ್ಯವಲ್ಲ ಅಂತ ಹೇಳಿದಾಗ ಉದ್ದಾಲಕ ನಿನ್ನ ವಾಸಸ್ಥಳ ಯಾವುದು ಅಂತ ಕೇಳುತ್ತಾನೆ. ಆಗ ಆ ದಾರಿದ್ರ್ಯ ಲಕ್ಷ್ಮಿ ಹೇಳುತ್ತಾಳೆ, ಒಬ್ಬೊಬ್ಬರಿಗೆ ಸ್ನೇಹದಿಂದ ದಂಪತಿಗಳಿರುವಲ್ಲಿಯೂ, ಪೂಜೆ ಪುನಸ್ಕಾರ ನಡೆಯುವಲ್ಲಿ, ಹಿರಿಯರಿಗೆ ಗೌರವಾದರ ನಡೆಯುವಲ್ಲಿ, ಅತಿಥಿ ಸತ್ಕಾರ ನಡೆಯುವಲ್ಲಿ, ನೀತಿವಂತರ ಮನೆಯಲ್ಲಿ ನನ್ನ ವಾಸ ಇರುವುದಿಲ್ಲ. ಎಲ್ಲಿ ಪ್ರತಿದಿನ ಯಾವತ್ತು ಯಾವ ಮನೆಯಲ್ಲಿ ಜಗಳ ನಡೆಯುವುದು, ಅತಿಥಿಗಳು ನಿರಾಶರಾಗಿ ಎಲ್ಲಿಂದ ಹೊರ ಹೋಗುತ್ತಾರೆ, ಜೂಜು ನಡೆಯುವಲ್ಲಿ, ಪರರ ಹಣವನ್ನ ಕದಿಯುವಲ್ಲಿ, ಕಸ ಕಡ್ಡಿಗಳಿಂದ ತುಂಬಿದ ಮನೆಯಲ್ಲಿ, ಪೂಜೆ ಪುನಸ್ಕಾರ ನಡೆಯದ ಸ್ಥಳದಲ್ಲಿ, ಗೋವಧೆ ಮದ್ಯಪಾನ ತುಂಬಿರುವಲ್ಲಿ ನಾನು ವಾಸಿಸುತ್ತೇನೆ ಅಂದಾಗ ಉದ್ದಾಲಕನು ಹೇಳಿದ, ಎಲೈ ಅಲಕ್ಷ್ಮಿಯೇ, ನೀನು ಅರಳಿ ಮರದ ಬುಡದಲ್ಲಿ ಕ್ಷಣಕಾಲವಿರು, ನಿನ್ನ ವಾಸಕ್ಕೆ ಸರಿಯಾದ ಮನೆಯನ್ನ ನೋಡಿಕೊಂಡು ಬರುತ್ತೇನೆ. ಹೀಗೆಂದು ಹೇಳಿ ಆಕೆಯನ್ನ ಅಲ್ಲಿ ಉದ್ದಾಲಕನು ಕೂರಿಸಿ ಹೊರಟು ಹೋದನು. ಬಹಳ ಹೊತ್ತು ನೋಡಿದರೂ ಉದ್ದಾಲಕನು ಬಾರದಿದ್ದರೂ ಗಂಡನು ತನ್ನನ್ನು ಬಿಟ್ಟಿದ್ದರಿಂದ ಆಕೆಯು ಬಹುವಾಗಿ ಅತ್ತಳು. ವೈಕುಂಠದಲ್ಲಿರುವ ಲಕ್ಷ್ಮಿಯು ಈ ಅಲಕ್ಷ್ಮಿ ಅಳುವಿನ ಧ್ವನಿಯನ್ನ ಕೇಳಿ ತಾನು ಖಿನ್ನಳಾಗಿ ವಿಷ್ಣುವಿಗೆ ಇಂತೆಂದಳು, ಸ್ವಾಮಿ, ನನ್ನ ಅಕ್ಕನ ಗಂಡನು ಬಿಟ್ಟಿದ್ದರಿಂದ ದುಃಖಗೊಂಡಿದ್ದಾಳೆ, ಆಕೆಯನ್ನು ಸಮಾಧಾನಪಡಿಸು. ಆ ಮಾತಿನಿಂದ ವಿಷ್ಣುವು ಲಕ್ಷ್ಮಿ ಒಡಗೂಡಿ ಅಲ್ಲಿಗೆ ಬಂದು ಆಕೆಯನ್ನು ಸಮಾಧಾನಪಡಿಸುತ್ತಾ ಹೀಗೆ ಹೇಳಿದನು, ಎಲೈ ಅಲಕ್ಷ್ಮಿಯೇ, ನೀನು ಯಾವಾಗಲೂ ಅರಳಿ ಮರವನ್ನ ಆಶ್ರಯಿಸಿಕೊಂಡಿರು. ಅರಳಿ ಮರವು ನನ್ನ ಅಂಶದಿಂದ ಹುಟ್ಟಿದ್ದು. ಆದರೆ ಶನಿವಾರದ ದಿವಸ ಮಾತ್ರ ಅಲ್ಲಿ ನೀನು ವಾಸಬೇಡ. ಕಾರಣ ಶನಿವಾರ ದಿವಸ ಲಕ್ಷ್ಮಿಯು ಶನಿವಾರ ದಿವಸ ಇಲ್ಲಿಗೆ ಬರುತ್ತಾಳೆ. ಆದ್ದರಿಂದ ಅರಳಿ ಮರವು ಶನಿವಾರದಲ್ಲಿ ಪೂಜ್ಯವಾದುದು. ಪ್ರತಿದಿನ ಅರಳಿ ಮರವನ್ನ ಮುಟ್ಟಿ ಪೂಜೆ ಮಾಡುವವರು ಅವರಲ್ಲಿ ಈ ಕನಿಷ್ಠ ಲಕ್ಷ್ಮಿ ಸ್ಥಿರವಾಗಿ ಇರುವಳು ಎಂದು ವರ ಕೊಟ್ಟು ವೈಕುಂಠಕ್ಕೆ ಹೊರಟು ಹೋದನು. ಆದ್ದರಿಂದ
ಅರಳಿ ಮರವನ್ನ ಶನಿವಾರ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಮುಟ್ಟಿ ಪೂಜೆ ಮಾಡಬಾರದು. ಪ್ರದಕ್ಷಿಣೆ ದೂರದಿಂದಲೇ ನಮಸ್ಕಾರ ಮಾಡಬೇಕು. ಶನಿವಾರದ ದಿನ ಅಶ್ವತ್ಥ ವೃಕ್ಷ ಪೂಜಿಸಿದರೆ ರೋಗವನ್ನ ಪಾಪವನ್ನ ನಾಶ ಮಾಡುತ್ತದೆ, ಒಳ್ಳೆಯ ಬುದ್ಧಿಯನ್ನ ಕೊಡುತ್ತದೆ, ಒಳ್ಳೆಯ ಮಕ್ಕಳು ಐಶ್ವರ್ಯಕ್ಕೆ ಕಾರಣವಾಗುತ್ತದೆ. ಶ್ರೀಕೃಷ್ಣ ಸತ್ಯಭಾಮಿಗೆ ಹೇಳಿದ ಉತ್ತರವನ್ನ ಋಷಿಗಳಿಗೆ ಸೂತರು ಹೇಳುತ್ತಾರೆ. ಅದಕ್ಕೆ ಸ್ನೇಹಿತರೆ, ಮನೆಯಲ್ಲಿ ಮೂಲೆ ಮೂಲೆಗೆ ಕಸ ಇಡಬೇಡಿ, ಯಾವಾಗಲೂ ಜಗಳ ಮಾಡುತ್ತಿರಬೇಡಿ, ದೇವರ ಮನೆಯಲ್ಲಿ ದೀಪವಿಲ್ಲದೆ ಇರಬೇಡಿ. ಆದಷ್ಟು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡುತ್ತಿದ್ದರೆ, ಮನೆ ಸ್ವಚ್ಛವಾಗಿದ್ದರೆ ಅಲಕ್ಷ್ಮಿ ಪ್ರವೇಶವಾಗುವುದಿಲ್ಲ. ಒಂದು ಸಲ ಅಲಕ್ಷ್ಮಿ ಪ್ರವೇಶವಾದರೆ ಮನೆಯಲ್ಲಿ ದಾರಿದ್ರ್ಯ, ರೋಗ ರುಜಿನ ಖಂಡಿತಗಳು ಶುರುವಾಗುತ್ತದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತ.